ಕಪಟದಿಂದ, ಮೋಸದಿಂದ, ಶಕುನಿಯ ವಂಚನೆಯಿಂದ ಯೂತದಲ್ಲಿ ಗೆದ್ದೆ ಎನ್ನುವ ಕಾರಣಕ್ಕಾಗಿ ಮಾಡಬಾರದ ಅಕೃತ್ಯಕ್ಕೆ ನೀನು ಮುಂದಾಗಿದ್ದೀಯ. ಅದೇ ಸಂದರ್ಭದಲ್ಲಿ ಪ್ರತಿಜ್ಞೆಯನ್ನ ಮಾಡಿದ್ದೇನೆ, ಈ ದುಶ್ಯಾಸನ ಪುರವನ್ನ ಬಗೆಯುತ್ತೇನೆ, ನಿನ್ನ ತಡೆಯನ್ನ ಮುರಿಯುತ್ತೇನೆ ಎನ್ನುವಂತಹ ಶಪಥ. ಒಂದು ಶಪಥ ನಡೆದು ಹೋಗಿದೆ, ಇನ್ನು ಒಂದು ಉಳಿದಿದೆ. ಅವಕಾಶಕ್ಕಾಗಿ ಕಾಯುವಡೆ ಭೀಮನ ನೆತ್ತಿಗೆರಗಲು ಕರದಗದೆ ನೆಲಕತ್ತ ಹೊರಲು ದಂಡನಿಸಿ ಮಲಗಿದನು ಮೂರ್ಛೆಯಲೇ. ಮತ್ತಧಿಕ ಸಂತೋಷ ದುಬ್ಬಿನೊಳಿತ ಕೌರವ ಧರ್ಮ ಜಾತಿ ಭಟೋತ್ತಮರ ಕರೆದು ನುಡಿದನು ಮದದ ಮೋಡಿಯಲಿ. ಸುದೀರ್ಘವಾದಂತಹ ಬದುಕಿನ ಆಸೆ ಹೀಗೊಂದು ನಡೆಯಬೇಕೆಂದು ಆ ಜನ್ಮ ವೈರಿಯಲ್ಲಿ ಸಿದ ಭೀಮ ಸಾಯಬೇಕು ಎಂದು ಬಿದ್ದಿದ್ದಾನೆ, ಸತ್ತಿದ್ದಾನೆ. ಯಾರೋ ನಮ್ಮವರು ಬನ್ನಿ 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 ಬನ್ನಿ. ಮಾವ ಶಕುನಿ, ನೋಡು, ಇದೋ ನನ್ನ ಬದುಕಿನ ಆಸೆಯನ್ನು ಈಡೇರಿಸಿದ್ದೇನೆ. ಮಿತ್ರ ಕರ್ಣ ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಎಲ್ಲವರು ಸತ್ತು ಸ್ವರ್ಗ ಸೇರಿದ್ದಾರೆ. ಆದರೆ ಆಗುತ್ತಾ ಇರುವಂತಹ ಸಂತೋಷದ ಆಧಿಕ್ಯ, ಇದಕ್ಕೊಂದು ಸಮಾಧಾನವನ್ನು ತಂದುಕೊಳ್ಳಬೇಕು. ಸಮಾಧಾನ ಆಗಬೇಕು ಅಂತಾದರೆ ನಮ್ಮವರನ್ನು ತೋರಿಸುವುದಕ್ಕೆ ಯಾರೂ ಇಲ್ಲ. ನಮ್ಮವರು ಅಂತ ಆಡಿಕೊಳ್ಳುವುದಕ್ಕಾಗದೇ ಇದ್ದರು ಸಂಬಂಧದಲ್ಲಿ ನಮ್ಮವರೇ ಆಗಿದ್ದಾರಲ್ಲ ಈ ಪಾಂಡವರು, ಅವರನ್ನೇ ಕರೆದು ತೋರಿಸ್ತೇನೆ. ನೋಡೋಣ. ನೋಡಿರಿ ಧರ್ಮಜ ಫಲುಗುಣಾದಿಗಳು ಅನಿಲಜ ಬಿದ್ದ ಚಂದಗಳ 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 ನೋಡಿರಿ ಧರ್ಮಜ ಫಲಗುಣಾದಿಗಳು. ಇಷ್ಟು ಹೊತ್ತಿನವರೆಗೆ ಏನೋ ಯೋಚನೆಯನ್ನು
ಪ್ರತಿಜ್ಞೆಗಳನ್ನ ಮಾಡಿ ಎಲ್ಲ ಪ್ರತಿಜ್ಞೆಗಳನ್ನ ಮಾಡಿ ಅವನ್ನ ಪೂರೈಸುತ್ತಾನೆ ಎನ್ನುವಂತಹ ಗಾಢ ಗರ್ವದಿಂದ ಮುಂದುವರಿದ ಭೀಮ ಬಿದ್ದ. ನನಗೂ ಕಾಣ್ತಾ ಉಂಟು, ಆದ್ರೆ ಕಾಣುವವರಿಗೆ ಕಾಣ್ಬೇಕಲ್ಲ. ಕೆಲವೊಮ್ಮೆ ಹಾಗೆ, ಕೆಲವು ಕಾಣುವುದಿಲ್ಲ, ತೋರಿಸಬೇಕಾಗುತ್ತದೆ. ಎಲ್ಲಿದ್ದಾನವ ಧರ್ಮರಾಯ? ಧರ್ಮರಾಯ ನೋಡು, ಪಾಪ ಭೀಮ ಬಿದ್ದಿದ್ದಾನೆ. ನೋಡು 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 ನೋಡು, ಎಷ್ಟು ಚಂದವಾಗಿ ಬಿದ್ದಿದ್ದಾನವ. ಇಷ್ಟು ದೊಡ್ಡ ಕುರುಕ್ಷೇತ್ರದ ಅಂಗಣದಲ್ಲಿ ಎಷ್ಟು ಜನ ಬೀಳಲಿಲ್ಲ, ಎಷ್ಟು ಜನ ಸಾಯಲಿಲ್ಲ. ಆದರೆ ಯಾರಾದ್ರೂ ಒಬ್ಬರು ಬಿದ್ದದ್ದಕ್ಕೆ ಇಷ್ಟು ಸಂತೋಷ ಕೊಟ್ಟಿದ್ದಾರ? ಸಂತೋಷ ಆಗುವುದು ಬೇರೆ, ಸಂತೋಷ ಕೊಡುವುದು ಬೇರೆ. ಈ ಪಾಪ ಭೀಮ ಬಿದ್ದು ನಮಗೆ ಸಂತೋಷವನ್ನು ಕೊಟ್ಟಿದ್ದಾನೆ, ನಮ್ಮವರಿಗೆ ಆನಂದವನ್ನು ಉಂಟು ಮಾಡಿದ್ದಾನೆ. ಹಾಗಾಗಿ ಇದು ಬಹಳ ಅಪರೂಪವೂ ಹೌದು, ಚಂದವೂ ಹೌದು. ಹಾಗಾಗಿ ನೀವೆಲ್ಲ ನೋಡ್ಬೇಕು, ನೀವೆಲ್ಲ ನೋಡಿ. ಏ ಪಾರ್ಥ, ತ್ರಿಲೋಕ ವಿಜಯಿ, ನೋಡ ಹೇಗೆ ಬಿದ್ದಿದ್ದಾನೆ. ಇವ್ರು ಯಾರಿಗೂ ಯಾವ ಭಾವವೇ ಇಲ್ಲ. ಭಾವ ಯಾಕಿಲ್ಲ? ಈ ಲೋಕದಲ್ಲಿ ಒಂದು ವ್ಯವಹಾರ ಎನ್ನುವುದನ್ನ ಯಾರೂ ಮರೆಯುವುದಿಲ್ಲ. ಎಂತಹ ಸಂದರ್ಭವೇ ಇರಲಿ, ವ್ಯವಹರಿಸುವುದೇ ಇಲ್ಲ. ಇವರಿಗೂ ಹಾಗೆ. 5 ಜನರಲ್ಲಿ ಒಬ್ಬ ಕಡಿಮೆ ಆದರೆ 4 ಜನರಲ್ಲಿ ಪಾಲು ಹೆಚ್ಚೆ ಬರ್ತದೆ. ಹಾಗೆ ಭೀಮನೊಬ್ಬನ ಪಾಲು ತಮ್ಮ ಪಾಲಿಗೆ ಬರ್ತದೆ ಎನ್ನುವ ಸಮಾಧಾನ ಇತ್ತು ಹೇಳಿಕ್ಕಾಗುದಿಲ್ಲ. ಅದೇ ಸತ್ಯ ಅಂತಲ್ಲ, ಹಾಗೂ ಒಂದು ಉಂಟು. ಆ ಕಾರಣದಿಂದಲೇ ಇವರು ಇಲ್ಲದೆ ಇದ್ದರೆ ಈ 3 ಲೋಕದ ಗಂಡ ಸಾಮಾನ್ಯ ಅಲ್ಲ ಅವ. ಅಯ್ಯೋ, ಎಲ್ಲೆಲ್ಲ ಅವನ ರಥ ತಿರುಗಾಡಿದೆ, ಎಲ್ಲೆಲ್ಲ ವಿಜಯವನ್ನು ಸಾಧಿಸಿದ್ದಾನೆ. ಹಾಗಾದರೆ ತಮ್ಮ ಬದುಕಿಗೆ ಉಂಟಾದಂತಹ ಈ ರೀತಿಯ ವ್ಯವಸ್ಥೆಗೆ ಪ್ರತಿಯಾಗಿ ಒಂದು ಪರ್ಯಾಯವನ್ನು ನಿರ್ಮಿಸಬೇಕು ಎನ್ನುವ ಆಲೋಚನೆ ಬೇಡವೇ? ಅರ್ಜುನ ನೀನು ತೋಳಪ್ಪ ಗಾಂಡೀವವನ್ನ. ಪಾಪ ಕೆಡೆದ ಭೀಮನನ್ನ ಕಂಡು ಕೆಡುಕೊಳ್ಳುತ್ತೆ, ಕಣ್ಣನ್ನು ಬಿಟ್ಟು ಪಿಳಿ 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 ನೋಡ್ತಾ ಇರ್ತಿದ್ದ. ಇವರಾರಿಗೂ ಭೀಮ ಬಿದ್ದ ಕಾರಣದಿಂದ ನೋವಾಗದೆ ಇದ್ದಿರಬಹುದು. ಆದರೆ ಒಬ್ಬರಿದ್ದಾರೆ, ಅವರಿಗೆ ಎಷ್ಟು ನೋವಾಗಿದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಯಾರು? ದ್ರೌಪದಾದೇವಿಯವರು. ಕಾರಣ ತನ್ನ ಮಾನೇನೆ ಗೆದ್ದ ಮುನ್ನಿನ ಭಾಷೆ ಮುನ್ನಿನ ಭಾಷೆ ವ್ಯರ್ಥ ವ್ಯರ್ಥ. ತನ್ನ ಮಾನೇನೆ ಗೆದ್ದ, ತನ್ನ ಮಾನೇನೆ ಗೆದ್ದ ಮುನ್ನಿನ ಭಾಷೆ ವ್ಯರ್ಥ. ಕನ್ನಡಿ ಗಂಟಾಯ್ತು ಇನ್ನು ತಾಳುವಳೆಂದು. ಕನ್ನಡಿ ಗಂಟಾಯ್ತು ಇನ್ನು ತಾಳುವಳೆಂದು. ನೋಡ ಧರ್ಮಜ, ನೋಡ ನೋಡ. ನೋಡಿರಿ ಧರ್ಮಜ ಬಲು ಗುಣಾದಿಗಳು. ಯಾರಿಗೆ ನೋವಾಗದೆ ಇದ್ರು ಅವ್ರಿಗೆ ನೋವಾಗದೆ ಇರ್ತದ ಪಾಪ. ಯಾಕೆ? ತನ್ನ ಬದುಕಿನ ಸಂದಿಗ್ಧ ಸಂದರ್ಭದಲ್ಲೆಲ್ಲ ಮಾನವನ್ನು ಪ್ರಾಣವನ್ನು ರಕ್ಷಣೆ ಮಾಡಿದಂತವನು ಈ ಭೀಮ. ಈ ಭೀಮ ತನ್ನ ಬದುಕಿನ ಆಧಾರ ಸ್ತಂಭ ಅಂತಲೇ ಅವಳು ಭಾವಿಸಿದ್ದು. ಇಂದು ಪಾಪ ಅವಳ ಆಧಾರವೇ ತಪ್ಪೋಗಿದೆ. ಏನ್ ಮಾಡ್ತಾಳೆ? ಇಷ್ಟು ಕಾಲ ಇಟ್ಟುಕೊಂಡಂತಹ ನಂಬಿಕೆ ಕನ್ನಡಿಯ ಗಂಟಿನ ಹಾಗಾಗಿದೆ. ಕನ್ನಡಿ ಒಡೆದು ಚೂರಾದ ಮೇಲೆ ಗಂಟು ಕಾಣುವುದೇ ಇಲ್ಲ. ಹಾಗಂತ ಕನ್ನಡಿ ಇದ್ರು ಗಂಟು ಸಿಕ್ಕೋದಿಲ್ಲ, ಕಾಣುವುದಷ್ಟೇ. ಇಲ್ಲಿಯೂ ಅದೇ ಕ್ರಮ. ಹಾಗೇ ಆಯ್ತು. ಪಾಪ ಭೀಮನ ಮೇಲೆ ಎಷ್ಟೆಲ್ಲ ಭರವಸೆ ಹೊತ್ತಿದ್ದವಳು. ಈಗ ಭೀಮನೇ ಬಿದ್ದಿದ್ದಾನೆ ಎಂಬ ಸಮಾಧಾನ ಇದ್ದೀತ? ಓ
ಅದು ಮುಖ್ಯ ಅಲ್ಲ ನಮಗೆ. ಮತ್ತೆ ಇಷ್ಟು ಮಾತಾಡಿದರು, ಹ್ಮ್ ಇಷ್ಟು ವ್ಯವಹಾರ ಮಾಡಿದರು, ಹ ಒಬ್ಬರೂ ಮಾತಾಡದೆ ಹ ಏನು ಲೋಕೋತ್ತರ ವೀರರು ಅಲ್ವೇ ಪಾಂಡವರು ಹ್ಮ್ ನಿಂತಿದ್ದಾರಲ್ಲ ಸುಮ್ಮನೆ. ಹ್ಮ್. ಒಬ್ಬರಿಗೂ ಪ್ರತೀಕಾರ ಮಾಡಬೇಕು ಅಂತ ಅನಿಸುವುದೇ ಇಲ್ಲ. ಹ್ಮ್ ಹಾಗನಿಸ್ಬೇಕು ಅಂತಿಲ್ಲ, ಯಾಕಂದ್ರೆ ಧರ್ಮರಾಜನ ನಿಬಂಧನೆಯೇ ಹಾಗೆ. ಯಾರಾದ್ರೂ ಒಬ್ಬರನ್ನ ಆಯ್ಕೆ ಮಾಡು, ಸೋತರೆ ಪಾದ ಸೇವೆ. ಈಗ ಸಮಸ್ಯೆ ಆಗಿರುವುದು ಅದು ಅವರಿಗೆ. ಹೇಳ್ಬಿಟ್ಟಿದ್ದೇವೆ, ಪಾದ ಸೇವೆ ಮಾಡ್ತೇವೆ ಅಂತ. ಪಾದ ಸೇವೆ ಮಾಡುವುದು ಹೇಗೆ? ಅದರಲ್ಲಿಯೂ ಪಾಪ ಈ ಕೌರವ ಕೈ ಸೋತು ಆಶಾಭಾವದ ಗೋಪುರ ಎಲ್ಲ ಕುಸಿದು ಮಚ್ಚ ಮಾಂಸಗಳಿಂದ ಆವೃತವಾದಂತಹ ಹಿರಣ ಕ್ಷೇತ್ರದಲ್ಲಿ ಬರಿಗಾಲಲ್ಲಿ ಸಂಚರಿಸಿದ್ದಾನೆ. ಇವನು ಕಾಲು ತೊಳೆಯುವ ಪ್ರಸಂಗ ಬಂದ್ರೆ ಇದು ಯಾವುದಕ್ಕೂ ಅಲ್ಲ. ಯಾಕೆಂದ್ರೆ ಪಾಂಡವರು ಬದುಕಿನಲ್ಲಿ ಸ್ವನಿರ್ಣಯವನ್ನ ಎಲ್ಲಿ ಕೈಗೊಂಡಿದ್ದಾರೆ? ಸ್ವಾಭಿಮಾನ ಎನ್ನುವುದನ್ನೇ ಕಳೆದುಕೊಂಡವರು. ಅಂತಹ ಸ್ವಾಭಿಮಾನಹೀನರಿಗೆ ಇಂತಹ ಸಂದರ್ಭದಲ್ಲಿ ಮಾತಾಡುವುದಕ್ಕಾಗುತ್ತದ? ಆದರೂ ಆಗಾಗ ಮಾತಾಡ್ತಾರೆ ಅವರು. ಯಾಕೆ? ಯಾಕೆ? ಪ್ರೇರಣೆ ಉಂಟು ಒಂದು. ಆ ಪ್ರೇರಣೆ ಎಷ್ಟೊತ್ತಿಗೆ ಪ್ರೇರಣೆ ಕೊಡ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಮತ್ತಾರು ಅಲ್ಲ, ಕೃಷ್ಣ. ಅವ ಸಾಮಾನ್ಯದವ ಅಲ್ಲ. ಅವು ಹೇಗೆಲ್ಲ ಮಾತಾಡ್ತಾನೆ ಅಂತ ನಾವು ನೋಡಿದ್ದೇವೆ. ಸಾಮಾನ್ಯ ಅಲ್ಲವ. ಅವು ಕೈಯಲ್ಲಿ ಮಾತಾಡ್ತಾನೆ, ಕಣ್ಣಲ್ಲಿ ಮಾತಾಡ್ತಾನೆ, ನಿಟ್ಟುಸಿರಿನಲ್ಲೂ ಮಾತಾಡ್ತಾನೆ. ಒಂದೆರಡೇ ಅಲ್ಲ, ಅವನದ್ದಾದಂತಹ ಪ್ರೇರಣೆಗೆ ಸಂಬಂಧಪಟ್ಟು ವ್ಯವಹರಿಸಬಲ್ಲಂತಹ ಈ ಪಾಂಡವರು ಈ ಸಂದರ್ಭದಲ್ಲಿ ಹೇಗೆ ಮಾತಾಡ್ತಾರೆ? ಹಾಗಾಗಿ ಪಾಂಡವರು ಮಾತಾಡಬೇಕು, ಅವನ ಪ್ರೇರಣೆ ಆಗ್ಬೇಕು. ಅವನ ಪ್ರೇರಣೆ ಆಗಬೇಕು ಅಂತಾದ್ರೆ ನಾವು ಮಾತಾಡ್ಬೇಕು. ಹಾಗಾಗಿ ಅವನು ಎಲ್ಲಿದ್ದಾನೆ ತೋರಿಸ್ಬೇಕು. ಕಪಟ ನಾಟಕ ರಂಗ ಕಪಟ 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 ನಾಟಕ ರಂಗ ರಂಗ ಕಪಟ ನಾಟಕ ರಂಗ ಕಪಟ 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 ನಾಟಕ ರಂಗ 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 ಕಪಟ ನಾಟಕ ರಂಗ ನಾಟಕ ರಂಗ ನಾಟಕ ನಾಟಕ ರಂಗ ಗುಪಿತ 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 ಏನೋ ನಿನ್ನಂಗ ಗುಪಿತ
ಚಪಲತ್ವದಿ ಮಾತಾಡು ಚಪಲತ್ವದಿ ಮಾತಾಡು 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 ಕಪಟ ನಾಟಕ ರಂಗ ಗುಪಿತವೇನೋ ನಿನ್ನಂಗ ನಿಪುಣ ಭೀಮನ ನೋಡೋ ಚಪಲತ್ವದಿ ಮಾತಾಡೋ ಚಪಲತ್ವದಿ ಮಾತಾಡೋ ಏನೋ ನಿನ್ನಂಗ ಗುಪಿತ ಏನೋ ನಿನ್ನಂಗ ಗುಪಿತ ಏನೋ ನಿನ್ನಂಗ ನಿಪುಣ ಭೀಮನ ನೋಡೋ ನಿಪುಣ ಭೀಮನ ನೋಡೋ ನೋಡೋ ಚಪಲತ್ವದಿ ಮಾತಾಡೋ ಚಪಲತ್ವದಿ ಮಾತಾಡೋ ಕಪಟನ ನಗರಂಗ ಗುಪಿತವೇನೋ ನಿನ್ನಂಗ ಕಪಟ ನಾಟಕ ರಂಗ ಗುಪಿತ ಏನೋ ನಿನ್ನಂಗ ನಿಪುಣ ಭೀಮನ ನೋಡು ನಿಪುಣ ಭೀಮನ ನೋಡು ಚಪಲತ್ವದಿ ಮಾತಾಡು ಚಪಲತ್ವದಿ ಮಾತಾಡು ಚಪಲತ್ವದಿ ಮಾತಾಡು ಮಾತಾಡು ನಿಪುಣ ಭೀಮನ ನೋಡು ಚಪಲತ್ವದಿ ಮಾತಾಡು ಓಹೋಹೋಹೋಹೋಹೋ. ಕೃಷ್ಣ ಹಾಗೇ ಕರಿಬೇಕು. ಕಪ್ಪು ಮೈಯವ ನೀನು ಹಾಗಂತ ನಿನ್ನ ಹೃದಯ ಕಪ್ಪ ಜಗತ್ತಿಗೆ ಬೆಳಕನ್ನ ಕೊಡಬಲ್ಲ ದೇದೀಪ್ಯಮಾನವಾದಂತಹ ಹೃದಯ. ಆದ್ರೆ ಒಂದು ಅಭ್ಯಾಸ ನಿನಗೆ, ಯಾರಾದ್ರೂ ಬಿದ್ದರೆ ಬಹಳ ಮಾತಾಡ್ತೀನಿ. ಅಂದೊಂದು ದಿನ ನಮ್ಮ ಸಭಾ ವಲಯದಲ್ಲಿ ನಾವು ಬೀಳುವ ಪ್ರಸಂಗ ಆಗಿತ್ತು. ನೀನು ಮಾತಾಡ್ತಾ ಇದ್ದೆ, ಬದ್ದ ಸುಳ್ಳಲ್ಲ. ಈಗ ನೋಡು, ನಿಮ್ಮವನೇ ಅದು ಭೀಮ್ ಬಿದ್ದುಬಿಟ್ಟಿದ್ದಾನೆ ಪಾಪ. ಈಗ ಮಾತಾಡು ಅಲ್ವಾ? ಯಾಕೆ ಹೇಳು? ಬಿದ್ದವರನ್ನ ಕಂಡು ಆಡುವುದು ನಿನ್ನ ಅಭ್ಯಾಸ ಗುಣ. ಕೃಷ್ಣ, ಬಾಹ್ಯವಾದಂತಹ ನೋಟದಲ್ಲಿ ಏನೇ ಆಡಬಹುದು ನಾನು, ಆದರೆ ಅಂತರ್ಗತವಾಗಿ ನೀನೇನು ಅಂತ ಗೊತ್ತು ನನಗೆ. ದೈವತ್ವದ ನೆಲೆಯುಳ್ಳ ನಿನಗೆ ಪುರುಷತ್ವದ ಪಂಥಾಹ್ವಾನವನ್ನ ಕೊಟ್ಟಿದ್ದೇನೆ. ನೆನಪುಂಟ? ಇದು ಧುರವೀಳ್ಯ ಅಂತ ಕೊಟ್ಟಿದ್ದೇನೆ ನಿನಗೆ. ಯಾಕೆ? ದೈವತ್ವದ ನೆಲೆ ನಿನ್ನದ್ದು. ಈಗ ಹೇಳು, ದೈವತ್ವದ ನೆಲೆಯುಳ್ಳ ನೀನು ಈ ಪ್ರಸಂಗಕ್ಕೊಂದು ಪೂರ್ಣ ವಿರಾಮವನ್ನು ಹಾಡುತ್ತೀಯೋ, ಅಥವಾ ಪುರುಷ ಪ್ರಧಾನವಾಗಿ ಬದುಕಿದ ಕೌರವ ಇದಕ್ಕೊಂದು ಅಂತ್ಯವನ್ನು ಹಾಡಬೇಕು? ನಿರ್ಧರಿಸು. ಇಂದಿರೇಶ ಮುಕುಂದಲಾಲಿಸು ಈ ವಾಯುಸುತನ ಉಸಿರಿಸುವ ಅಂದ ಪರಿಕಿಸು. ನಡೆದಿರುವಂತಹ ಘಟನೆಯನ್ನು ಕಂಡಾಗ ನಿಜಕ್ಕೂ ಮುಂದೇನು ಮಾಡಬೇಕಂತ ತೋರುವುದಿಲ್ಲ. ವಾಯುಚಿನ್ನನ ಬದುಕಿಸುವ ಬರಿ ಹೇಗೆ ಅಂತ ಅವ ಸತ್ತಿದ್ದಾನೆ ಅಂತ ಯೋಚನೆ ಮಾಡುವುದಲ್ಲ. ಪ್ರಸಂಗ ಇಲ್ಲಿಗೆ ಮುಗಿಯಲೂ ಇಲ್ಲ. ಪ್ರಸಂಗ ಇನ್ನು ಮುಗಿಯಬೇಕು ಅಂತ
ಅಂತಾದ್ರೆ ಒಂದು ಅರೆಗಳಿಗೆ ಬೇಕು. ಅವನನ್ನು ಹೇಗೆ ಎಬ್ಬಿಸ್ತೇನೆ ಅಂತ ನೋಡಿ. ಧರ್ಮದಿಂದ ನಡೆಯಬೇಕು ಯುದ್ಧ. ಅಣ್ಣ ಇಲ್ಲಿ ಬನ್ನಿ. ಅಣ್ಣ ಇಷ್ಟೊತ್ತಿಗಲ್ಲ ನನ್ನ ಪ್ರಿಯ ಶಿಷ್ಯ ಸುಯೋಧನನನ್ನ ಮೋಸದಿಂದ ಕೊಂದ್ರೆ ನೀವು. ಅಣ್ಣ ಏನು ಮಾಡುವ ಹೊಡಿಬಾರ್ದು ಅಂತ ಹೇಳಿದವನ. ಅಣ್ಣ ನಿಬಂಧನೆ ಇದ್ದದ್ದು ಹೌದು. ಏನೋ ಅವನ ಕಣ್ತಪ್ಪಿನಿಂದಾಗಿ ಅಲ್ಲಿಗೆ ಗದಾಪ್ರಹಾರ ಆಯ್ತು. ಈಗ ಅವರನ್ನು ನಾನು ಬಿಡುವುದಿಲ್ಲ. ಅಲ್ಲ ಈಗ ಬಿಡುವುದಿಲ್ಲ ಅಂತ ಹೇಳಿದ್ರೆ ಪಾಂಡವರನ್ನು ಮುಗಿಸ್ತೇನೆ. ಯಾರನ್ನ ಬಿಡುವುದಿಲ್ಲ? ನಾನು ಯುದ್ಧ ಮಾಡ್ತೇನೆ. ಇಲ್ಲಿ ನಿಮ್ಮ ಕೈಯಲ್ಲಿ ಇರುವುದೆಂತದ್ದು ದಂಡಕ ಮಂಡಲ, ಮತ್ತೊಂದು ಕೈಯಲ್ಲಿ ಇರುವುದೆಂತದ್ದು ಹಿಡ್ಕೊಂಡು ಬಂದದ್ದು. ಕೈಯೇ ಸಾಕಾಗ್ತದೆ. ಕೈಯಲ್ಲ, ಕೈಯಲ್ಲಿ ಇರುವುದು ತೀರ್ಥ ಹೌದಾ ಅಲ್ವೋ? ತೀರ್ಥ ಹುಡ್ಕೊಂಡು ಬಂದಿದ್ದೀರಾ? ಅಲ್ಲ ನೀವು ಹೋದದ್ದು ತೀರ್ಥಯಾತ್ರೆಗೆ ಹೌದಲ್ವ? ತೀರ್ಥಾಟನೇನು ಮಾಡಿದ್ದೆ? ನೀವಲ್ಲಿ ತೀರ್ಥ ಕುಡಿದಿದ್ದೀರಿ. ಬರುವಾಗ ಕುಡಿಲಿಲ್ಲ. ಅಲ್ಲ ಹಾಗಲ್ಲ, ಅಲ್ಲಿಂದ ದೇವಸ್ಥಾನದಿಂದ ಹೊರಡುವಾಗ ತೀರ್ಥ ಕುಡಿದಿದ್ದೀರಿ. ಯಾಕೆ ಕೇಳಿದ್ದು ಅಂತ ಕೇಳಿ. ಯಾಕೆ? ಇಲ್ಲಿ ಕೆಲವರು ತೀರ್ಥದ ನಿರೀಕ್ಷೆಯಲ್ಲಿ ಇದ್ದಾರೆ. ಈಗ ನಮ್ಮಲ್ಲಿ ಯಾರು? ನಿಮ್ಮ ಹೆಂಡತಿ ನನ್ನ ಅತ್ತಿಗೆ ಬರ್ಲಿಲ್ಲ ಅಂತ ಕುತ್ತಿಗೆಯನ್ನು ಉದ್ದ ಮಾಡಿ 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 ಎಷ್ಟೊತ್ತಿಗೆ ತೀರ್ಥ ತರ್ತಾರೆ ಅಂತ ಕಾಯ್ತಾ ಇದ್ದಾಳೆ. ನೀವು ಇಲ್ಲಿ ನಿಂತದ್ದೇ ಹೌದು ಅಂತ ಹೇಳಿ, ಆದ್ರೆ ತೀರ್ಥ ಶೌಚ ಆಗುದಿಲ್ವಾ? ಹೋಗ್ತೇನೆ. ಅದು ಬೇಗ ಹೋಗಿ, ಅಲ್ಲಿ ಹೋಗಿ ನೀವು. ನೋಡು ಅಣ್ಣ ಏನೋ ತೋರಿಸ್ತಾ ಇದ್ದಾರೆ. ಅಮ್ಮ ಶಶಿವಂಶದ ಮುಕುಟವನ್ನ ಹೊತ್ತಿದವ, ನಾಳೆ ನಾಳೆ ಏರಿದವ ಅಲ್ವಾ? ಈ ರೀತಿ ಮಾಡಿದ್ರೆ ನಮಗೇ ನಾವು ಅವಮಾನ ಮಾಡಿಕೊಟ್ಟ. ಮತ್ತೆ ನಾಳೆ ಒಂದು ದಿನ ಅಣ್ಣನೇ ತೊಡಬೇಕಾದಂತ ಕಿರೀಟ. ಹೌದು. ಹಾಗಾಗಿ ಅಂತೂ ಇಲ್ಲಿಗೆ ಅವ ತೊಡೆ ಮುರಿದು ಬಿದ್ದದ್ದು. ಹೌದು. ಸತ್ತಿದ್ದಾನಂತ ನೋಡಿದ್ರೆ ಸಾಯಲಿಲ್ಲ. ಹಾಗಾದ್ರೆ ಮುಂದೆ ಏನಾಗುತ್ತದೆ? ಅವ ಬದುಕುತ್ತಾನೆ ಅಂತಲ್ಲ, ಅವನ ಪ್ರಾಣ ಪಕ್ಷಿ ಎನ್ನುವುದು ಯಾವಾಗ ಹಾರಿ ಹೋಗುತ್ತದೋ ತದನಂತರದಲ್ಲಿ ಅವನಿಗೆ ಮಾಡಬೇಕಾದಂತಹ ಸಂಸ್ಕಾರ ಕಾರ್ಯಗಳ ಜೊತೆಯಲ್ಲಿ ಈ ಪ್ರಸಂಗಕ್ಕೊಂದು ಮುಕ್ತಾಯ ಆಡ್ಬೇಕು ಅಂದ್ರೆ ಇವನ ತಲೆ ಮೇಲೆ ಒಂದು ಕಿರೀಟ ಬಿಡ್ಬೇಕು. ಹೌದು. ಹಾಗಾಗಿ ಆದಷ್ಟು ಬೇಗ ಈ ರಾತ್ರಿಯನ್ನ ಕಳೆದು ನಾಳೆಯ ದಿನ ಏನಾಗ್ತದೆ ಅಂತ ನಿರೀಕ್ಷೆಯೊಂದಿಗೆ ಇಲ್ಲಿಯ ತನಕ ಈ ಶುಭ ದಿನದಿಂದ ಯಾರು ಈ ಪ್ರಸಂಗವನ್ನ ಆಡಿದ್ದಾರೋ, ಆಡಿಸಿದ್ದಾರೋ, ನೋಡಿದ್ದಾರೋ ಇವರಿಗೆಲ್ಲ ನಮ್ಮ ಆರಾಧ್ಯ ದೇವಾದಂತಹ ಮಹಾಗಣಪತಿ ಹಾಗೂ ನಮ್ಮ ಆರಾಧ್ಯ ದೇವಾದಂತಹ ಶ್ರೀರಾಮಚಂದ್ರ ಸಕಲ ಸನ್ಮಂಗಲವನ್ನು ಉಂಟು ಮಾಡಲಿ ಎನ್ನುವುದಾಗಿ ಬೇಡಿಕೊಳ್ಳುತ್ತಾ ಈ ಪ್ರಸಂಗಕ್ಕೊಂದು ಮಂಗಳವನ್ನು ಹಾಡೋಣಂತೆ. ಶುಭಮೋ ರಾಮ ರಾಘವ ದಶರಥ ಬಾಲ ಕೃತಗದಿ ತಾತೋ ಗಿಡದ ಕದೋದಿನ ಕದಿಗುದ ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ ರಾಮ ರಾಘವ ರಾಮ ದಶಾಸ್ಯ ವಿಮರ್ದನ ಜಯ ಜಯ ರಾಮ ರಾಮ ಮಾಂ ಪಾಹಿ ಗುಣಾಕರ ರಾಮ ದಶಾಸ್ಯ ವಿಮರ್ದನ ಜಯ ಜಯ ರಾಮ ರಾಮ ಮಾಂ ಪಾಹಿ ಗುಣಾಕರ ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ ರಾಮ ಜಯ ರಾಮ ಕೋದಂಡ ರಾಮ ಪಟ್ಟಾಭಿ ರಾಮ ರಾಮ ರಾಘವ ದಶರಥ ಬಾಲ ಕುಮುದದಳ ಲೋಚನಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲ ಗಾತ್ರ ಶರ್ವಾಣಿಗೆ ಶರಜನ್ಮ ಮಾತೆಗೆ ಶಂಕರನ ಪ್ರೀತೆಗೆ ಹರಿಯನೇರಿ ಬರುವ ಮೂಕಾಂಬೆಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋತಾರ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ
ಪ್ರಣತೆ ನಮೋ ನಮೋ ಭವನಾರದ ಸನ್ನುತ ನಮೋ ನಮೋ ತಾತಯ್ಯತ್ತ